ಲೀಲಾ ಬಾರೆ ಇಲ್ಲಿ. ಯಾಕ್ರಿ ಹಂಗ್ ಕೂಕಂತಿದ್ದೀರಾ? ನಿನ್ ಮಗನ ಸ್ನಾನ ಆಯ್ತಂತೆ, ಬಾರೆ ಇಲ್ಲಿ. ನಿನ್ ಮಗಳಿಗೆ ಹೊಸ ಬಟ್ಟೆ ಸಿಗ್ತಾ ಇಲ್ವಂತೆ, ಬಂದು ಕೊಟ್ಟೋಗು. ಅಯ್ಯೋ ಅದೇನ್ರಿ ಹಂಗ್ ಕಿರಿಸ್ತೀರಾ? ನನ್ನ ಇನ್ನೂ ಕಿವಿ ಕೆಪ್ಪಾಗಿಲ್ಲ, ಎಲ್ಲದಕ್ಕೂ ನಾನೇ ಬೇಕು. ನಿಂಗೊಂದ್ ಬಟ್ಟೆ ಹುಡುಕೊಡಕ್ ಆಗಲ್ವಾ? ನಾನೇನಮ್ಮ ಮಾಡ್ದೆ? ಆಯ್ತು ಹೋಗೆ. ಯಾಕೋ ಎದೆ ಹಿಡ್ಕೊಂಡಂಗೆ ಆಗ್ತಾ ಇದೆ ಕಣೆ. ಅಡುಗೆ ಮನೆಗೆ ಹೋಗಿ ಬಿಸಿನೀರಿಗೆ ಉಪ್ಪು ನಿಂಬೆಹಣ್ಣು ಹಿಂಡ್ಕೊಂಡು ತಗೊಂಡ್ಬಾರೆ. ಸರಿಯಪ್ಪ. ಗ್ಯಾಸ್ಟ್ರಿಕ್ ಇರಬೇಕು. ಉಪ್ಪಲ್ಲಿಟ್ಟಿದ್ದಾಳಮ್ಮ. ಓ, ಇದ್ಯಾವುದೋ ಕೆಂಪು ಉಪ್ಪಿಟ್ಟಿದ್ದಾಳೆ. ಇದನ್ನೇ ಹಾಕ್ತೀನಿ. ಅಪ್ಪ ಜಾಣ ನನ್ನ ಕಂದ, ಏನು ಹೇಳಿದ್ರು ಮಾಡ್ಕೊಂಡು ಬರುತ್ತೆ. ಉಪ್ಪು ಹಾಕಿದ್ಯಲ್ವಾ? ಹ್ಞೂ ಅಪ್ಪ, ಸ್ಪೆಷಲ್ ಉಪ್ಪೇ ಹಾಕಿದ್ದೀನಿ. ಸ್ಪೆಷಲ್ ಉಪ್ಪ? ಕುಡಿ, ಗೊತ್ತಾಗುತ್ತೆ. ಹಾಲ್ನಲ್ಲಿ ಬೆರೆಸಿ ಚೆನ್ನಾಗಿ ಕಲಕಿ ಕುಡಿಸ್ಬಿಡು, ಚೆನ್ನಾಗಿ ನಿದ್ದೆ ಬರುತ್ತೆ. ಫಸ್ಟ್ ನೈಟು ಅಂತ ಕುಣಿತ ಅವ್ನು ಕಿತ್ತೋದು ನನ್ನ ಮಗ. ಮಾಡ್ತೀನಿ ರೂಮ್ಗೆ. ಸಾಲಕ್ಕಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಷ್ಟ ಅಂತ ಹೇಳೋರೆ. ತಗೋ, ನಿಮ್ಮ ಅತ್ತಿಗೆ ಕೊಡು. ಏ, ಅದನ್ನ ಯಾಕೆ ಮುಖ ಊದಿಸ್ಕೊಂಡು ಹೇಳ್ತೀಯಾ? ತಗೋ, ಅವಳ ಮಕ ಇರೋದೇ ಹಂಗೆ, ಸುಮ್ಮನೆ ತಗೊಂಡೋಗಿ ಕೊಡು. ಸರಿ. ಅದೇನೋ ಕುಡಿದ್ಬಿಟ್ಟಿದೆ, ನೀನು ಅವಳ ಥರನೇ ಕಾಣಿಸ್ಬಿಟ್ಟೆ ಅಂತ, ಅವಳ ಮುಟ್ಬಿಟ್ಟೆ ಅಂತ ಹಳೆ ಸಿನಿಮಾ ಕತೆ ಎಲ್ಲ ಒಡೆಯಂಗಿಲ್ಲ, ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಪಿಂಕಿ ಅಷ್ಟೆಲ್ಲ ಹೇಳವಳೆ, ಆದರೆ ಮನೇಲಿ ಎಲ್ಲ ಉಲ್ಟಾ ಪಲ್ಟ ನಡೀತೈತೆ. ಅದೇನಾಗಲಿ, ನಾನು ಇವಳ ಕಡೆ ಅಂತೂ ತಿರುಗೂ ನೋಡಲ್ಲ. ತಗೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್ಸ್. ಕುಡೀರಿ. ಒಳ್ಳೆ ಹೀರೋ ಥರ ಕಾಣಿಸ್ತಾ ಇದ್ದೀರಾ. ಲೀಲಾ, ಗೊತ್ತಾಯ್ತೆ, ಮಲಿಕತ್ತೀನಿ. ನನ್ನ ಕಣ್ಣಿಗೆ ಏನಾಗಿದೆ ಇವತ್ತು? ಲೀಲಾ ಇವತ್ತು ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಲೀಲಾ, ಬಂದೇ ಇರು ಲೀಲಾ.